ಜಯಲಲಿತಾ ನನ್ನ ಒಂದು ಇಂಡಸ್ಟ್ರಿಯಲ್ಲಿ ಅಂದರೆ 12 ವರ್ಷದ ಜರ್ನಿಯಲ್ಲಿ ಒಂದು ಡಿಫ್ರೆಂಟ್ ಪಾತ್ರ ಇದು. ಅಂದರೆ ಎಲ್ಲೋ ಖಡಕ್ ಪಾತ್ರ ಆಗಿದ್ರೂ ಕೂಡ ಸರಿಯಾದ ನಿರ್ಧಾರಗಳನ್ನು ತಗೊಂಡು ಅದು ಸರಿ ಅಂತ ಎದುರುಗಡೆ ಇರೋರಿಗೆ ಅರ್ಥ ಮಾಡಿಸಿ ಒಂದು ಅಂದರೆ ಕುಟುಂಬದ ಗೌರವ, ಮರ್ಯಾದೆ, ಪ್ರತಿಷ್ಠೆಯನ್ನು ಕಾಪಾಡೋದಕ್ಕೋಸ್ಕರ ಒಳ್ಳೆ ಡಿಸಿಷನ್ ತಗೊಂಡು ಹೇಳುವಂಥ ಪಾತ್ರ. ಅದನ್ನು ಕೇಳದೇ ಇದ್ದಾಗ ಎಲ್ಲೋ ವಾಯ್ಸನ್ನು ಥ್ರೋ ಮಾಡುತ್ತೆ. ಅಂದರೆ ಫೈರ್ ಥರ ಒಂದು ಕಠಿಣವಾದ ಒಂದು ಇದರಲ್ಲಿ ತಗೊಳುತ್ತೆ. ಸೊ ಡಿಫ್ರೆಂಟ್ ಆದ ಪಾತ್ರ. ಒಬ್ಬ ನಟಿ ಯಾವಾಗ್ಲೂ ಸಿನಿಮಾಗಳನ್ನ ನೋಡೋವಾಗ ಕನಸು ಕಾಣ್ತಾರಂತೆ, ನಾನು ಒಂದಿನ ಅಲ್ಲಿಗೆ ಹೋಗಬೇಕು ಅಂತ. ಶೂಟ್ ಮಾಡ್ತಾ ಮಾಡ್ತಾ ಹಳೆ ದಿನಗಳೇನಾದ್ರು ನೆನಪಾಯ್ತಾ ಆ ನಟಿಯ ಜರ್ನಿ? ಅಂದರೆ ಹಾಗೇನಿಲ್ಲ. ಅಂದರೆ ಹಳೆ ದಿನಗಳು ಅಂತೇನು ನೆನಪಾಗಿಲ್ಲ. ಆದರೆ ಒಬ್ಬ ಯಾವುದೇ ಕಲಾವಿದರಿಗಾಗಲಿ ಒಂದು ಒಳ್ಳೆ ಪಾತ್ರ ಸಿಗಬೇಕು ಅನ್ನೋ ಒಂದು ಆಸೆ ಕನಸು ಇದ್ದೇ ಇರುತ್ತೆ. ನನಗೆ ಆ ಥರದೊಂದು ಎಲ್ಲೂ ಕೊರತೆ ಆಗೇ ಇಲ್ಲ ಇದುವರೆಗೂ. ಅಂದರೆ ನಾನು ತುಂಬ ಅಳುಮುಂಜಿ ಪಾತ್ರಗಳನ್ನು ಮಾಡಿದ್ದೀನಿ. ಸೊ ಈ ಥರ ಬೇರೆ ಆ್ಯಕ್ಸೆಂಟ್ ಇರೋವಂಥ ಒಂದು ಪಾತ್ರಗಳನ್ನು, ಈ ಮಂಡ್ಯ ಭಾಷೆ, ನಾನು ಸುಂದರಿಯಲ್ಲೂ ಮಾಡಿದ್ದೀನಿ, ಇಲ್ಲಿ ಗೌರಿಶಂಕರದಲ್ಲೂ ಮಾಡಿದ್ದೀನಿ. ಸೊ ವಿಲನ್ ಕ್ಯಾರೆಕ್ಟರು ಅದನ್ನು ಕೂಡ ನಾನು ಮಾಡಿದ್ದೀನಿ, ಮಾಂಗಲ್ಯಂ ತಂತು ನಾನೇನ ಅಂತ. ಸೊ ನನಗೆ ವೇರಿಯೇಷನ್ ಕ್ಯಾರೆಕ್ಟರ್ ನನಗೆ ಸಿಗ್ತಾ ಇರೋದ್ರಿಂದ ನನಗೆಲ್ಲೋ ಒಂದು ಕಡೆ ಕೊರತೆ ಅಂತ ಎಲ್ಲೂ ಅನಿಸಿಲ್ಲ. ಸೊ ಅಂದರೆ ಇನ್ನೂ ಅಂದರೆ ಇದಕ್ಕಿಂತ ಡಿಫ್ರೆಂಟ್ ಪಾತ್ರಗಳು ಬಂದರೂ ಕೂಡ ಮಾಡ್ತೀನಿ. ನೀವು ನೀನಾಸಮಿಂದ ಆಚೆ ಬಂದಮೇಲೆ ಒಂದಷ್ಟು ಸೃಜನಶೀಲ ಪಾತ್ರಗಳ ಹುಡುಕಾಟದಲ್ಲೇ ಇದ್ರಿ. ಈಗ ಸಿಗ್ತಾ ಇದೆಯಾ ಆ ತೃಪ್ತಿ? ಸಿಗ್ತಾ ಇದೆ. ಅಂದರೆ ಇವಾಗ ಏನಂದರೆ ಪ್ರತಿಯೊಂದು ಚಾನಲ್ಲು ಕೂಡ, ಪ್ರತಿಯೊಂದು ವಾಹಿನಿಯೂ ಕೂಡ ಪ್ರೇಕ್ಷಕರು ಏನು ಬಯಸ್ತಾರೆ, ಯಾವ ಥರದ ಆಡಿಯನ್ಸ್ ಇದ್ದಾರೆ ಅಂತ ನೋಡಿಕೊಂಡೇ ಕಥೆಯನ್ನು ಹೆಣ್ಕೊಂಡು ಹೋಗ್ತಾ ಇರುತ್ತೆ. ಅದು ನಿಮಗೂ ಗೊತ್ತಿರೋಂಥ ವಿಷಯನೇ. ಸೊ ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಒಂದೇ ಥರದ ಪಾತ್ರಗಳು ಆದರೂ ಕೂಡ ನನಗೆ ಆ ಥರ ಎಲ್ಲೂ ಸಿಕ್ಕಿಲ್ಲ. ಡಿಫ್ರೆಂಟ್ ಪಾತ್ರಗಳೇ ಸಿಕ್ಕಿದೆ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಮೇಲೆ ಈ ಪಾತ್ರಕ್ಕೆ ನನ್ನ ಪ್ರಿಪ್ರೇಷನ್ನೇ ಬೇರೆ ಇತ್ತು. ನಿರ್ದೇಶಕರ ಹತ್ರ ಡಿಸ್ಕಷನ್ ಆಗಿದ್ದು, ಸರ್ ನೀವು ಹೇಳ್ತಾ ಹೋಗಿ, ಎಲ್ಲೂ ಕೂಡ ಇದು ಮಾಡ್ಕೋಬೇಡಿ, ಹಿಂಗೆ ಮಾಡೋಣ ಹಂಗೆ ಮಾಡೋಣ. ಆಮೇಲೆ ಎಲ್ಲೋ ಒಂದು ಕಡೆ ಪಾರ್ವತಿ ಅಂದರೆ ಗೌರಿಶಂಕರದ ಪಾತ್ರಕ್ಕೆ ಇದಾಗಬಾರ್ದು ಅಂತ ಚಾನಲಿಂದನೂ ಅದೇ ಒಂದು ಇತ್ತು. ಅಂದರೆ ಎಲ್ಲೋ ಒಂದು ಕಡೆ ಆ ಪಾತ್ರ ಈ ಪಾತ್ರಕ್ಕೂ ಸಿಮಿಲರ್ ಇರಬಾರ್ದು. ಅಂದರೆ ಅವಳ ನಡವಳಿಕೆಯಲ್ಲಾಗ್ಬೋದು, ಅಥವಾ ಅವಳ ಕಾಸ್ಟ್ಯೂಮಲ್ಲಾಗ್ಬೋದು, ಅವಳ ಗೆಟಪ್ಪಲ್ಲಾಗ್ಬೋದು ಇರಬಾರ್ದು ಅನ್ನೋದು. ಆ ಥರದೊಂದು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಪಾತ್ರ ನನಗೊಂಥರ ಅಂದರೆ ಇವಾಗ ಅಂದರೆ ಏನೋ ಅಂದ್ರೆ ಹುಡುಕಾಟ ಇರಬೇಕು ಒಬ್ಬ ಕಲಾವಿದರಿಗೆ ಅಲ್ವಾ. ಸೊ ಹುಡುಕಾಟ ಇರಬೇಕು, ಇನ್ನೂ ಏನು, ವಾಟ್ ನೆಕ್ಸ್ಟ್, ಏನು ಮಾಡ್ಬೋದು ಆ ಥರದೊಂದು ಇದರಲ್ಲಿ ಇದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಒಂಥರ ಈ ಕಡೆ ತುಂಬ ವಾಯ್ಸ್ ಥ್ರೋ ಮಾಡಿದ್ರು ಕೂಡ ಕ್ಯಾರೆಕ್ಟರ್ ಬೇರೆಯೇ ಆಗೋಗುತ್ತೆ, ಈ ಕಡೆ ಸ್ವಲ್ಪ ಸ್ಲೋ ಮಾಡಿದ್ರು ಬೇರೆ ಆಗುತ್ತೆ. ಇವೆರಡರ ಮಧ್ಯದ ಪಾತ್ರ ಇದು. ಸೊ ಶುರುವಲ್ಲಿ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಹಿಡಿದು ಪ್ರತಿಯೊಂದನ್ನು ಕೂಡ ನಿರ್ದೇಶಕರು ಮಾಡಿಸ್ತಾ ಹೋದರು. ಪ್ರತಿಯೊಬ್ಬರಿಗೂ ಒಂದು ಸ್ವತಂತ್ರವನ್ನು ಕೊಟ್ಟರು. ನಾವು ನಮಗೆ ಅರ್ಥ ಮಾಡೋದಕ್ಕೆ ಬಿಟ್ಟರು. ಸೀನ್ ಪೇಪರ್ನ ಕೊಟ್ಟು ಸೀನ್ನ ಓದ್ಕೊಂಡಾದ್ಮೇಲೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಟ್ಟರು. ನಾವು ಮಾಡಾದ್ಮೇಲೆ ಅಲ್ಲಿ ಕರೆಕ್ಷನ್ ಬೇಕು ಅಂತಂದಾಗ ಹಾಗಲ್ಲ ಹಿಂಗೆ ಅಂತ ಹೇಳ್ತಾ ಹೋದರು. ಸೊ ಹಾಗೆ ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ನ ಅವ್ರು ಕಟ್ಟಿದ್ದಾರೆ. ಸೊ ಆ ಒಂದು ಕೆಲಸದಲ್ಲಿ ನನಗೆ ಖುಷಿ ಕೊಟ್ಟಿದೆ. ಸೊ ಏನೋ ಬೇರೆ ಏನೋ ಮಾಡ್ತಾ ಇದ್ದೀನಿ ನಾನು, ಬೇರೆ ಏನೋ ಕಲಿಕೆಯಲ್ಲಿದ್ದೀನಿ ನಾನು ಅಂತ ಅನ್ನಿಸ್ತು, ಖುಷಿ ಕೊಟ್ಟಿದೆ. ಇಷ್ಟು ವರ್ಷಗಳಲ್ಲಿ ಡೈಲಿ ಸೋಪ್ ಸ್ಟೈಲು ಕೂಡ ತುಂಬ ಚೇಂಜ್ ಆಗ್ತಾ ಹೋಗಿದೆ. ಹೌದು. ನೀವು ಸೀರಿಯಲ್ ನೋಡ್ತೀರಾ? ನಿಮ್ಮ ಸೀರಿಯಲ್ ಪ್ರೀತಿ ಹೇಗಿದೆ? ಆ್ಯಕ್ಚುಲಿ ನನಗೆ ಬಣ್ಣ ಹಚ್ಚಿದ್ದ ಉದ್ದೇಶನೇ ನನಗೆ ಅಂದರೆ ಏನೋ ಒಂದು ಹೇಳಬೇಕು ಜನರಿಗೆ. ಅಂದರೆ ನನ್ನ ಪಾತ್ರ ಮೂಲಕ ಏನೋ ಒಂದು ಹೇಳಬೇಕು, ಏನೋ ಅಂದರೆ ಮನರಂಜಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅಂದರೆ ನಾನು ಥಿಯೇಟ್ರಲ್ಲಿ ನಾನು ಪ್ರತಿಯೊಂದು ಪಾತ್ರನೂ ಲೀಡೇ ಮಾಡಿದ್ದು. ಅಲ್ಲಿ ಮುಳುಗೋಗ್ಬಿಟ್ಟಿರ್ತಿದ್ದೆ ನಾನು. ಆ ಥರದೊಂದು ನನಗೆ ಈ ಸೀರಿಯಲು ಸಿನಿಮಾ ಬಗ್ಗೆ ನಂಗೆ ಅಷ್ಟು ಐಡಿಯಾಸ್ ಇಲ್ಲ. ಕಟ್ ಶಾರ್ಟ್ಗಳು ತೊಗೋತಾರೆ ಅನ್ನೋ ಐಡಿಯಾಸ್ ಇಲ್ಲ. ಸೊ ಹಿಂಗಿರುತ್ತೆ ಅಂತ ನಾನು ಬಂದಿದ್ದು. ಇಲ್ಲಿ ಒಂದು ಇದೇ ಬೇರೆ ಅಂತಂದಾಗ ಇಲ್ಲಿಗೆ ಒಕ್ಕೋತಾ ಹೋದೆ. ಸೊ ಕೆಲವ್ರಿಗೆ ಸೀರಿಯಲು ಏನಂತ ಹೇಳಿದ್ರೆ, ಸೀರಿಯಲ್ ಆಗ್ಬೋದು, ಸಿನಿಮಾ ಆಗ್ಬೋದು, ವೃತ್ತಿ ಏನಿದೆ ಒಂದು ಅಂದರೆ ಜೀವನಕ್ಕೋಸ್ಕರ ಅಂತ ಆಗಿರುತ್ತೆ. ಕೆಲವೊಬ್ಬೊಬ್ಬರಿಗೆ ಹವ್ಯಾಸ ಆಗಿರುತ್ತೆ, ಕೆಲವೊಬ್ಬೊಬ್ಬರಿಗೆ ಬೆಳವಣಿಗೆ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನನಗೆ ಅಷ್ಟೂ ಸೇರಿಕೊಂಡಿದೆ. ಥ್ಯಾಂಕ್ ಯು.